ನಾವು ಮಾಡಿದ ಕೆಲಸಕ್ಕೆ ತಪ್ಪುಗಳಿಗೆ ಕರ್ಮವನ್ನು ಅನುಭವಿಸಲೇಬೇಕು. ಒಳ್ಳೆಯ ಕೆಲಸಗಳು ಮಾಡಿದರೆ ಒಳ್ಳೆಯದೇ ನಡೆಯುತ್ತೆ, ತಪ್ಪು ಮಾಡಿದರೆ ಖಂಡಿತ ತಪ್ಪು ನಡೆಯುತ್ತೆ, ತಪ್ಪೇ ಅನುಭವಿಸಬೇಕಾಗುತ್ತೆ. ನೀವು ಇದನ್ನ ನಂಬಿದ್ರು ನಂಬದೇ ಇದ್ರು ಪ್ರತಿಯೊಬ್ಬರು ಕರ್ಮವನ್ನು ಅನುಭವಿಸಲೇಬೇಕು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, TMC ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿ ಇರಬೇಕಾದ್ರೆ ಅವರ ಅಳಿಯನಾದ ಈ ಅಭಿಷೇಕ್ ಬ್ಯಾನರ್ಜಿ ಮಾಡಿದ ಕೆಲಸಗಳು, ಆ ವ್ಯಕ್ತಿ ಮಾತಾಡಿದ ಮಾತುಗಳು ಅಷ್ಟಿಷ್ಟಲ್ಲ. ಅವನ ಮೇಲೆ ಕ್ರಿಮಿನಲ್ ಕೇಸುಗಳು ಸಹ ಇದಾವೆ. ವಿಷಯ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಪಬ್ಲಿಕ್ಗೆ ಬಂದಿದ್ದಾನೆ. TMCಗೆ ಸಂಬಂಧಿಸಿದ ಒಬ್ಬ ಕಾರ್ಯಕರ್ತನ ಮನೆಗೆ ಹೋಗಲು ಪ್ರಯತ್ನಿಸಿದ್ದಾನೆ. ಮಧ್ಯದಲ್ಲಿ ಜನರು ಇವನನ್ನ ಹಿಡ್ಕೊಂಡು ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇವನ ಸುತ್ತ TMC ಕಾರ್ಯಕರ್ತರು ಇದ್ರೂ ಸಹ ಜನರು ಇವನನ್ನ ಹಿಡ್ಕೊಂಡು ಕಾಲಲ್ಲಿ ಒತ್ತಿದ್ದಾರೆ. ಕೆಲವರು ಮೊಟ್ಟೆಯಲ್ಲಿ ಹೊಡೆದಿದ್ದಾರೆ, ಕೆಲವರು ಕಲ್ಲುಗಳಿಂದ ಹೊಡೆದಿದ್ದಾರೆ. ಕಳ್ಳ ಕಳ್ಳ ಎಂದು ಹಿಂದಿಯಲ್ಲಿ ಚೋರ್ ಚೋರ್ ಎಂದು ಕೂಗೋದಕ್ಕೆ ದೇಶದ ಹಲವು ರಾಜ್ಯಗಳಲ್ಲಿ ಚುನಾವಣೆಗಳು ನಡೆಯುತ್ತವೆ. ಚುನಾವಣೆ ಅಂದ್ರೆ ಒಂದು ಪಕ್ಷ ಗೆಲ್ಲುತ್ತೆ, ಒಂದು ಪಕ್ಷ ಸೋಲುತ್ತೆ. ಆದ್ರೆ ಸೋತಿರುವ ಪಕ್ಷದ ನಾಯಕನನ್ನು ಈ ರೀತಿ ಕೆಳಗಡೆ ಬೀಳಿಸಿ ಹೊಡೆಯೋದು ಯಾವ ರಾಜ್ಯದಲ್ಲೂ ನಡೆದಿಲ್ಲ. ಹಾಗಾದ್ರೆ ಅಭಿಷೇಕ್ ಬ್ಯಾನರ್ಜಿ ಇವರಿಂದ ಏನಾಯಿತು? ಇವರನ್ನ ಹೊಡೆದಿದ್ದು ಯಾರು? ಇದೆಲ್ಲ ಒಂದು ನಾಟಕನ ಅಥವಾ ಬಿಜೆಪಿ ಪಕ್ಷ ಮಾಡಿದ ಕುತಂತ್ರನ? ಇದರ ಮೇಲೆ ಮಮತಾ ಬ್ಯಾನರ್ಜಿ ಯಾವ ರೀತಿ ರಿಯಾಕ್ಟ್ ಆದ್ರು? ಇದಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ನೀವು ನಮ್ಮ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ, ನಮ್ಮ ಚಾನಲ್ನಲ್ಲಿ ಅಮೇಜಿಂಗ್ ವಿಡಿಯೋಗಳು ಪ್ರತಿದಿನ ಬರುತ್ತೆ. ಇವುಗಳನ್ನ ನೀವು ಮಿಸ್ ಮಾಡ್ಕೊಳ್ಬಾರ್ದಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಖ್ಯ ವಿಷಯಕ್ಕೆ ಬರೋಣ. ಅಲ್ಲಿ ನಿಜ ಏನಾಗಿದೆ ಅಂದ್ರೆ, ಮಮತಾ ಬ್ಯಾನರ್ಜಿ ಅಳಿಯನಾದ ಈ ಅಭಿಷೇಕ್ ಬ್ಯಾನರ್ಜಿ ಚುನಾವಣೆ ನಂತರ ಪೋಸ್ಟ್ ಪೋಲ್ ವೈಲೆನ್ಸ್, ಅಲ್ಲಿ ಸಾಮಾನ್ಯವಾಗಿ ವೆಸ್ಟ್ ಬೆಂಗಾಲ್ ಅಂದ್ರೆ ಚುನಾವಣೆ ವೈಲೆನ್ಸ್ಗೆ ಫೇಮಸ್. ಲಾಸ್ಟ್ ಟೈಮ್ ಮಮತಾ ಬ್ಯಾನರ್ಜಿ ಗೆದ್ದ ನಂತರ ಅಲ್ಲಿನ ಲೋಕಲ್ ಬಿಜೆಪಿ ಲೀಡರ್ಗಳ ಮೇಲೆ, ಬಿಜೆಪಿಗೆ ಸಹಾಯ ಮಾಡುವ ಕಾರ್ಯಕರ್ತರ ಮೇಲೆ ವಿಪರೀತವಾಗಿ ದಾಳಿಗಳಾದುದನ್ನ ನಾವು ನೋಡ್ಬೋದು. ಇನ್ನು ಅಲ್ಲಿ 100 ಜನರನ್ನ ಕೊಂದಾಕಿದ್ರು. ನಾನು 100 ಜನ ಅಂತ ಕೌಂಟ್ ಸುಮ್ಮನೆ ಹೇಳ್ತಾ ಇಲ್ಲ. ನೀವು ಬೆಂಗಾಲ್ ಮೋಸ್ಟ್ ವೈಲೆನ್ಸ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿ ಅನೇಕ ಆರ್ಟಿಕಲ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಈ ಮಮತಾ ಬ್ಯಾನರ್ಜಿ ಮತ್ತು ಅವರ ಪಾರ್ಟಿ ಕಾರ್ಯಕರ್ತರು ಗುಂಡಗಳಾಗಿ ಇತರೆ ಪಾರ್ಟಿ ಸಪೋರ್ಟರ್ಸ್ ಅನ್ನ ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ಅಂತ ಆರ್ಟಿಕಲ್ ನಲ್ಲಿ ನೋಡಬಹುದು. ಆದ್ರೆ ಇವಾಗ TMC ಪಕ್ಷ ಸೋತಿದೆ, ಹಾಗಾಗಿ ಈ ಸಾರಿ ಕೂಡ ಪೋಸ್ಟ್ ಪೋಲ್ ವೈಲೆನ್ಸ್ ನಡೆದಿದೆ. ಆದ್ರೆ ಇವರ ಆಡಳಿತವಿದ್ದಾಗ ನಡೆದಷ್ಟು ನಡೆದಿಲ್ಲ, ತುಂಬಾ ಕಡಿಮೆ ನಡೆದಿದೆ, ಬಟ್ ನಡೆದಿದೆ. ಆದ್ರೆ ಈ ವೈಲೆನ್ಸ್ ನಲ್ಲಿ TMC ಕಾರ್ಯಕರ್ತರು ತುಂಬಾ ಸಫರ್ ಆದ್ರು. ಅಂತವರ ಫ್ಯಾಮಿಲಿಗಳನ್ನ ನೋಡೋದಕ್ಕೆ ಈ ಅಭಿಷೇಕ್ ಬ್ಯಾನರ್ಜಿ ಸೌತ್ನ 24 ಜಿಲ್ಲೆಗಳಲ್ಲಿ ಸೋನಾಪುರ್ ಪ್ರದೇಶಕ್ಕೆ ಹೋದ್ರು. ಇವರು ಹೋದ್ಮೇಲೆ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ರ ಅಂತ ಆನ್ಲೈನ್ ನಲ್ಲಿ ಇಲ್ಲ. ಆದ್ರೆ ಇವನು ಆ ಪ್ರದೇಶಕ್ಕೆ ಹೋದ ನಂತರ ಯಾಕೋ ಕಾರ್ನಲ್ಲಿ ಹೋಗುವ ಬದಲು ಬೈಕ್ನಲ್ಲಿ ಹೋಗಲು ಪ್ರಯತ್ನ ಮಾಡಿದ್ರು. ಈ ಅಟ್ಯಾಕ್ ಮೊದಲೇ ಪ್ಲಾನ್ ಮಾಡಿತ್ತ ಅಥವಾ ನ್ಯಾಚುರಲ್ ಆಗಿ ನಡೆದಿರಬಹುದಾ? ಇನ್ನೂ ವೆರಿಫೈ ಆಗಿಲ್ಲ. ಒಂದ್ ಕಡೆ ನೋಡಿದ್ರೆ TMC ಮಾಡಿದ ಒಂದು ಡ್ರಾಮಾ ತರ ಇದೆ, ಜಸ್ಟ್ ಕಾಣಿಸುತ್ತದೆ, ಇನ್ನು ಕನ್ಫರ್ಮ್ ಆಗಿಲ್ಲ. ವಿಷಯ ಏನಪ್ಪಾ ಅಂದ್ರೆ, ರೋಡ್ ಮೇಲೆ ಹೋಗ್ತಾ ಇದ್ರೆ ಸುತ್ತ ಇರುವ ಜನರು ಚೋರ್ ಚೋರ್ ಎಂದು ಕೂಗಲು ಪ್ರಯತ್ನಿಸಿದ್ರು. ಆದ್ರೆ ಕಳ್ಳ ಕಳ್ಳ ಎಂದು ಅವಮಾನ ಮಾಡೋ ತರ ಹೋಗಿದ್ರು. ಆ ನಂತರ ಮೊಟ್ಟೆಗಳಿಂದ ದಾಳಿ ಮಾಡಿದ್ರು. ಸಡನ್ ಆಗಿ ಅಭಿಷೇಕ್ ಬ್ಯಾನರ್ಜಿ ಅಸಿಸ್ಟೆಂಟ್ಗೆ ಒಂದು ಹೆಲ್ಮೆಟ್ ಸಿಗುತ್ತೆ. ತಕ್ಷಣ ಇವನಿಗೆ ಹೆಲ್ಮೆಟ್ ಅನ್ನ ಹಾಕೊಂಡ ನಂತರ ಮೊಟ್ಟೆಗಳ ಏಟು ಬೀಳೋದಕ್ಕೆ ಶುರುವಾಯಿತು. ಬಟ್ ಸ್ಟಿಲ್ ಇದು ಪ್ಲಾನ್ ಆಗಿಲ್ಲ ಅಂದ್ರೆ ಅಪೋಸಿಟ್ ಲೀಡರ್ಸ್ ಮೇಲೆ ಈ ತರ ದಾಳಿ ಮಾಡೋದು ಕರೆಕ್ಟ್ ಅಲ್ಲ, ಸೂಕ್ತವಲ್ಲ. ಈ ತರ ನಾವು ಇದನ್ನ ಎಂಕರೇಜ್ ಮಾಡಬಾರ್ದು. ಬಟ್ ನಿಜವಾದ ಡ್ರಾಮಾ ಇಲ್ಲಿ ಶುರುವಾಗುತ್ತೆ. ಮುಂದೆ ಇವರನ್ನ ಅಪೋಲೋ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆಸ್ಪತ್ರೆಯಲ್ಲಿರುವ ಡಾಕ್ಟರ್ಗಳು ಇವರನ್ನ ನೋಡಿ ಅಷ್ಟೇನು ದಾಳಿ ಆಗಿಲ್ಲ
ಗಾಯಗಳು ಇಲ್ಲ, ಜಸ್ಟ್ ಎದೆ ಮೇಲೆ ಮಾತ್ರ ಗೆರೆಗಳು ಕಾಣಿಸುತ್ತೆ. ಅದಕ್ಕೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ನಂತರ ಇಲ್ಲಿ ಮಮತಾ ಬ್ಯಾನರ್ಜಿ ಎಂಟ್ರಿ ಆದ್ರು. ಡಾಕ್ಟರ್ ಇವರನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋದು ಅವಶ್ಯಕತೆ ಇಲ್ಲ ಅಂದಿದ್ದಕ್ಕೆ ಯಮ್ಮಗೆ ವಿಪರೀತವಾದ ಕೋಪ ಬರುತ್ತೆ. ಬಹುಶಃ ಡ್ರಾಮಾ ಕ್ರಿಯೇಟ್ ಮಾಡ್ಬೇಕಂದ್ಕೊಂಡಿರ್ಬೋದು. ಅಂದ್ರೆ ಜನರ ಸಿಂಪತಿ ಬೇಕಂದ್ರೆ ಏನಾದ್ರೂ ಮಾಡ್ಬೇಕಲ್ವಾ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಡಾಕ್ಟರ್ಗಳೇ ಅಡ್ಮಿಟ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು, ನಾವ್ಯಾಕೆ ಅವರನ್ನ ಪುಷ್ ಮಾಡ್ತೀವಿ? ಈಕೆ ಅಪೋಲೋ ಹಾಸ್ಪಿಟಲ್ ಡಾಕ್ಟರ್ಗಳ ಮೇಲೆ ಜಗಳ ಮಾಡಿ ಬೇರೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದ್ರು. ಅಲ್ಲಿ ಕೂಡ ಇವರನ್ನ ಕ್ಲಿಯರ್ ಆಗಿ ಚೆಕ್ ಮಾಡಿ ಯಾವುದೇ ರೀತಿ ಮೇಜರ್ ಇಂಜುರೀಸ್ ಇಲ್ಲ ಅಂತ ಹೇಳಿದ್ರು. ಕೇವಲ ಚೆಸ್ಟ್ ಮೇಲೆ ಮಾತ್ರ ಚಿಕ್ಕ ಚಿಕ್ಕ ಗಾಯ ಆಗಿದೆ ಅಂತ ಹೇಳಿದ್ರು. ಆದ್ರೆ ಅವರು ಸಹ ಅಡ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ, ಮನೆಗೆ ಹೋಗಿ ಅಂತ ಹೇಳಿದ್ರು. ಸ್ವಲ್ಪ ಮೆಡಿಸಿನ್ ತಗೊಂಡ್ರೆ ಸಾಕು, ವಾಸಿ ಆಗುತ್ತೆ. ಅಪೋಲೋ ಹಾಸ್ಪಿಟಲ್ನವರು ಸಹ ಇದನ್ನೇ ಹೇಳಿದ್ದು. ಕುದುರಿಲ್ಲ ಅಂದ್ರೆ ಬೆದರಿಸೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಕೇಸಲ್ಲಿ ಸಿಂಪತಿ ಬೇಕೇ ಬೇಕಾಗಿ ಅನೇಕ ರೀತಿಯ ಪ್ರಯತ್ನ ಮಾಡ್ತಿದ್ದಾಳೆ. ಇನ್ನು ಈ ತರ ಅಪೋಸಿಷನ್ ಪಾರ್ಟಿ ಕಾರ್ಯಕರ್ತರು ಯಾವ ರೀತಿ ರಿಯಾಕ್ಟ್ ಆದ್ರು ಅಂದ್ರೆ, ಸಮಾಜವಾದಿ ಪಾರ್ಟಿಗೆ ಸಂಬಂಧಿಸಿದ ಅಖಿಲೇಶ್ ಯಾದವ್ ಹೇಳ್ತಾರೆ, ಬೆಂಗಾಲ್ನಲ್ಲಿ ಪೊಲಿಟಿಕಲ್ ಹೇಟ್ರೇಡ್ ತುಂಬಾ ಹೆಚ್ಚಾಗಿದೆ ಅಂತ. ಪೊಲಿಟಿಕಲ್ ಹೇಟ್ರೇಡ್ ಬೆಂಗಾಲ್ನಲ್ಲಿ ಮೊದಲಿನಿಂದಲೂ ಇದೆ. ಆದ್ರೆ ಈ ವಿಷಯ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿ ಇರಬೇಕಾದ್ರೆ ಯಾಕೆ ಗೊತ್ತಾಗ್ಲಿಲ್ವಾ? ಮಮತಾ ಬ್ಯಾನರ್ಜಿ ಬಿಜೆಪಿ ಕಾರ್ಯಕರ್ತನ ಬಿಜೆಪಿ ಲೀಡರ್ಸ್ ಮೇಲೆ ಟಾರ್ಗೆಟ್ ಮಾಡಿ ಸಾಯಿಸಬೇಕಾದ್ರೆ ಈ ವ್ಯಕ್ತಿ ಬಂದು ಯಾಕೆ ಮಾತಾಡ್ಲಿಲ್ಲ? ನಂಬರ್ 2, ಆಮ್ ಆದ್ಮಿ ಪಾರ್ಟಿ. ಈ ಪಾರ್ಟಿ ಹೇಳುತ್ತೆ ಅಭಿಷೇಕ್ ಬ್ಯಾನರ್ಜಿಯನ್ನ ಸಾಯಿಸಬೇಕಂತಾನೆ ಈ ಅಟ್ಯಾಕ್ ನಡೆದಿದೆ ಅಂತ. ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಬಂದ ನಂತರ ಲಾ ಅಂಡ್ ಆರ್ಡರ್ ಹಾಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಪಾರ್ಟಿಯ ಲೀಡರೇ ಮದ್ಯ ನೀತಿ ಹಗರಣಕ್ಕೆ ಸಿಕ್ಕಿ ಜೈಲು ಪಾಲಾಗಿದ್ದಾರೆ. ಇವತ್ತಿಗೂ ನಿರಪರಾಧಿ ಅಂತ ಪ್ರೂವ್ ಆಗಿಲ್ಲ. ತುಂಬಾ ಜನ ಇವರನ್ನ ಕೋರ್ಟ್ ನಿರಪರಾಧಿ ಅಂತ ಬಿಟ್ಟಿದೆ ಅಂತ ಅನ್ಕೊಳ್ತಾರೆ. ಕೋರ್ಟ್ ನಿರಪರಾಧಿ ಅಂತ ಬಿಟ್ಟಿಲ್ಲ, ಸರಿಯಾದ ಎವಿಡೆಂಟ್ ದಾಖಲೆಗಳು ಇಲ್ಲ ಅಂತ ಬಿಟ್ಟಿದೆ. ಅದಕ್ಕೆ ಬೇಕಾದ ದಾಖಲೆಗಳನ್ನ ಗ್ಯಾದರ್ ಮಾಡೋದಕ್ಕೆ ಇವಾಗ್ಲೂ ಪೊಲೀಸ್ನವರು ಕೆಲಸ ಮಾಡ್ತಾ ಇದ್ದಾರೆ. ಇವಾಗಲ್ಲ ಅಂದ್ರೂ ಭವಿಷ್ಯತ್ನಲ್ಲಿ ಜೈಲಿಗೆ ಹೋಗೋದಂತೂ ತಪ್ಪಲ್ಲ. ಆ ನಂತರ ರಾಹುಲ್ ಗಾಂಧಿ, ಈ ವ್ಯಕ್ತಿ ಏನ್ ಮಾತಾಡ್ತಾನೋ ಅವ್ರಿಗೆ ಗೊತ್ತಾಗಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ರಿವೆಂಜ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಹೇಳ್ತಾರೆ. ನಿಜಾನೇ, ಯಾವಾಗ್ಲಿಂದನೂ ರಿವೆಂಜ್ ಪಾರ್ಟಿ ನಡೀತಾ ಇದೆ. ಸ್ನೇಹಿತರೆ, ಮಮತಾ ಬ್ಯಾನರ್ಜಿ ಇಷ್ಟು ದಿನ ಮಾಡಿದ್ದು ಅದೇ ಅಲ್ವಾ? ಮತ್ತೆ ಹೇಳ್ತಾ ಇದ್ದೀನಿ, ಅಟ್ಯಾಕ್ ಅನ್ನ ಸಮರ್ಥಿಸಿಕೊಳ್ಬಹುದು. ಈ ರೀತಿ ಅಟ್ಯಾಕ್ ಮಾಡೋದು ಕಂಪ್ಲೀಟ್ ಆಗಿ ರಾಂಗ್ ಆಗಿದೆ. ಬೆಂಗಾಲ್ನಲ್ಲಿ ಬಿಜೆಪಿ ಪಾರ್ಟಿ ಯಾವ ರೀತಿ ರಿಯಾಕ್ಟ್ ಆಗಿದೆ ಅಂದ್ರೆ, ಮೊದಲು ಈ ಅಟ್ಯಾಕ್ ಅನ್ನ ಖಂಡಿಸಿದ್ರು. ಈ ರೀತಿ ನಡೆಯೋದು ದುರದೃಷ್ಟಕರ, ಈ ತರವೆಲ್ಲ ನಡೀಬಾರ್ದು ಅಂತ ಹೇಳಿದ್ರು. ನಂತರ ಈ ಇನ್ಸಿಡೆಂಟ್ಗೆ ಸಂಬಂಧಿಸಿದಂತೆ ಯಾವುದೇ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿರ್ಲಿಲ್ಲ. ಇದಕ್ಕೆ ಯಾವುದೇ ರೀತಿ ಬಿಜೆಪಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಬಹುಶಃ ಸ್ಥಳೀಯ ಜನರು ಒಂದು ಆಕ್ರೋಶವಾಗಿರುತ್ತದೆ. ಇಷ್ಟು ದಿನ ಮಮತಾ ಬ್ಯಾನರ್ಜಿ ಪಕ್ಷದಿಂದ ಟಾರ್ಚರ್ ಅನುಭವಿಸಿದ್ರು, ಅದಕ್ಕೆ ಕೋಪದಿಂದ ಈ ದಾಳಿ ಮಾಡಿರೋದು ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅಭಿಷೇಕ್ ಬ್ಯಾನರ್ಜಿ ಮೇಲೆ ಈ ರೀತಿ ದಾಳಿಯಾಗಿರೋದು ಕರೆಕ್ಟ್ ಅಲ್ಲ. ಆದ್ರೆ ಇವರ ಅಧಿಕಾರಾವಧಿಯಲ್ಲಿ ಇರಬೇಕಾದ್ರೆ ಇವರು ಮಾಡಿದ ಕೆಲಸ ಕ್ರಿಮಿನಲ್ ಆಕ್ಟಿವಿಟೀಸ್ ಅಷ್ಟಿಷ್ಟಲ್ಲ. ಜಸ್ಟ್ ಚುನಾವಣೆ ನಡೆಯೋಕ್ಕೂ ಮುಂಚೆ ಅಭಿಷೇಕ್ ಬ್ಯಾನರ್ಜಿ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಯಾವ ರೀತಿ ಮಾತನಾಡಿದ್ದಾನೆ ಗೊತ್ತಾ? ಈತ ಹೇಳ್ತಾನೆ, ಚುನಾವಣೆಗೆ ರಿಸಲ್ಟ್ ಬಂದ ಮೇ 4 ಮಧ್ಯರಾತ್ರಿ ನಂತರ ಟಿಎಂಸಿಗೆ ವೋಟು ಹಾಕದೆ ಇರೋರನ್ನ ಯಾವನು ಬಂದು ಕಾಪಾಡ್ತಾನೆ, ಡೆಲ್ಲಿಯಿಂದ ಯಾರು ಬಂದು ಕಾಪಾಡ್ತಾನೋ ನಾನು ನೋಡ್ತೀನಿ ಅಂತ ಹೇಳ್ದ. ಈ ವ್ಯಕ್ತಿ ಯಾರ ಪಕ್ಷಕ್ಕೆ ವೋಟು ಹಾಕಲ್ವೋ ಅಂತವ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ. ಲಾಸ್ಟ್ ಟೈಮ್ ಕರುಣೆ ತೋರಿಸಿ ಬಿಟ್ಟಿದ್ದೀವಿ, ಆದ್ರೆ ಈ ಸಾರಿ ಬಿಡಲ್ಲ. ಅಂದ್ರೆ ಚುನಾವಣೆಯಲ್ಲಿ ಗೆಲ್ಲಕ್ಕೂ ಮೊದಲೇ ಈ ರೀತಿ ಅಂದ್ರೆ ಅಪೋಸಿಷನ್ ಪಕ್ಷದ ಕಾರ್ಯಕರ್ತರನ್ನ ಬಿಡಲ್ಲ ಅಂತ ಡೈರೆಕ್ಟ್ ಆಗಿ ಬೆದರಿಸ್ತಾ ಇದ್ದಾನೆ. ಇವಾಗ ಈತನು ಸೋತು ಹೋದ.
ಆದ್ದರಿಂದ ಈ ರೀತಿ ನಡೆದಿದೆ. ಈತ ಗೆದ್ದಿದ್ರೆ ಅಪೋಸಿಷನ್ ಪಕ್ಷದವರ ಪರಿಸ್ಥಿತಿ ಯಾವ ರೀತಿ ಇರ್ತಾ ಇತ್ತು ನೀವೇ ಯೋಚನೆ ಮಾಡಿ. ಮಮತಾ ಬ್ಯಾನರ್ಜಿ ಗೆದ್ದಾಗ ಪೋಸ್ಟ್ ಪೋಲ್ ವೈಲೆನ್ಸ್ ಯಾವ ರೀತಿ ಆಗಿತ್ತು ಗೊತ್ತಾ? ಅಫಿಷಿಯಲ್ ರಿಪೋರ್ಟ್ ಪ್ರಕಾರ 116 ಬಿಜೆಪಿ ಕಾರ್ಯಕರ್ತರನ್ನ ಭೇಟಿಯಾಡಿ ಕೊಂದಿದ್ರು. ಆದ್ರೆ ಅಮಿತ್ ಶಾ ರವರು ಒಂದು ಮೀಟಿಂಗ್ ನಲ್ಲಿ 300 ಜನಕ್ಕೂ ಹೆಚ್ಚು ಜನರನ್ನ ಕೊಂದಿದ್ದಾರೆ ಅಂತ ಹೇಳಿದ್ರು. ನೀವು ನಂಬಲ್ಲ, ಲಾಸ್ಟ್ ಟೈಮ್ ನಡೆದ ವೈಲೆನ್ಸ್ ಅನ್ನ ನೋಡಿ ಇಂಡಿಯಾನೇ ಶಾಕ್ ಆಗಿದೆ. ಸ್ವತಃ ಕಲ್ಕತ್ತಾ ಹೈಕೋರ್ಟ್ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಆಶ್ಚರ್ಯ ಪಟ್ಟಿದೆ. ಮಹಿಳೆಯರನ್ನ ಮನೆಯಿಂದ ಎತ್ಕೊಂಡೋಗಿ ಆಫೀಸ್ನಲ್ಲಿ ರೇಪ್ ಮಾಡಿದ್ದಾರೆ, ಜನರನ್ನ ಬೇಟೆಯಾಡಿ ಕೊಂದಿದ್ರು, ಮನೆಗಳಿಗೆ ಬೆಂಕಿ ಹಚ್ಚಿದ್ರು. ಹಿಂದೂಗಳು ಇರುವ ಏರಿಯಾ ಅಂದ್ರೆ ಮುಸ್ಲಿಂ ಮೆಜಾರಿಟಿ ಇರುವ ಏರಿಯಾಗಳಲ್ಲಿ ಹಿಂದೂಗಳು ಮನೆ ಬಿಟ್ಟು ಓಡಿ ಹೋಗುವ ಪರಿಸ್ಥಿತಿ ಬಂದಿತ್ತು. ಈ ತರ ಮಮತಾ ಬ್ಯಾನರ್ಜಿ ಅಧಿಕಾರದ ಅವಧಿಯಲ್ಲಿ ನಡೆದಿರಬೇಕಾದ್ರೆ ಅಪೋಸಿಷನ್ ಪಕ್ಷದವರ ಯಾವೊಂದು ಮಾತನ್ನ ಪ್ರಶ್ನೆ ಮಾಡಲಿಲ್ಲ. ಇವಾಗ ರಿಯಾಕ್ಟ್ ಆಗ್ತಿರೋದು ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಆಮ್ ಆದ್ಮಿ ಪಕ್ಷ ಬಾಯಿ ಮುಚ್ಕೊಂಡು ಕೂತಿದ್ರು. ಆದ್ರೆ ಇವಾಗ ಮಾತ್ರ ಬಾಯಿ ಹೋಗೋ ತರ ಕೂಗ್ತಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಲ್ಯಾಂಡ್ ಆರ್ಡರ್ ಇಲ್ಲ, ರಿವೆಂಜ್ ಪಾಲಿಟಿಕ್ಸ್ ನಡೀತಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕೂ ಮೊದಲು ಮಮತಾ ಬ್ಯಾನರ್ಜಿ ಅವಧಿಯಲ್ಲಿ ನಿಮ್ಮ ಬಾಯಿಗೆ ಏನಾಗಿತ್ತು? ಅವಾಗ ಏಕೆ ಮಾತಾಡಲಿಲ್ಲ? ಇವಾಗ ಅಭಿಷೇಕ್ ಬ್ಯಾನರ್ಜಿ ಮೀಡಿಯಾ ಮುಂದೆ ಬಂದು ಬಿಜೆಪಿ ನನ್ನನ್ನು ಟಾರ್ಗೆಟ್ ಮಾಡ್ತಿದೆ ಅಂತ ಅಳ್ತಾ ಇದ್ದಾನೆ. ಇವನು ಡೈರೆಕ್ಟ್ ಆಗಿ ಅಮಿತ್ ಶಾಗೆ ಸವಾಲ್ ಹಾಕಿ ಚುನಾವಣೆಗೆ ರಿಸಲ್ಟ್ ಮೇ 4 ಬಂದ ನಂತರ ವೆಸ್ಟ್ ಬೆಂಗಾಲ್ನಲ್ಲಿ ಇದ್ದು ತೋರಿಸು ಎಂದು ಹೇಳಿದ್ದ. ಆದ್ರೆ ದೇಶದ ಹೋಮ್ ಮಿನಿಸ್ಟರ್ ಅನ್ನೇ ಈ ರೀತಿ ಬೆದರಿಸ್ತಾ ಇದ್ದಾನೆ ಅಂದ್ರೆ ರಾಜ್ಯದಲ್ಲಿರುವ ಅಪೋಸಿಷನ್ ಲೀಡರ್ಸ್ ಗಳನ್ನ ಇನ್ನು ಹೀಗೆ ನಡೆಸ್ಕೊಂಡಿರ್ಬೇಕು. ಈ ಸಾರಿ ಸೋತೋದೆ ಅಂತ ನಿನ್ ಮೇಲೆ ದಾಳಿ ಆಗಿದೆ. ಆದ್ರೆ ಲಾಸ್ಟ್ ಟೈಮ್ ಗೆದ್ದಾಗ ನೀನು ಯಾವ ರೀತಿ ಬಿಹೇವ್ ಮಾಡಿರ್ತೀಯಾ ಅಂತ ನಿನ್ಗೆ ಗೊತ್ತಿರ್ತದೆ. ಲಾಸ್ಟ್ ಟೈಮ್ ಪೋಸ್ಟ್ ಪೋಲ್ ವೈಲೆನ್ಸ್ ನೋಡ್ತಿದ್ರೆ ನಿಜ ಹೇಳ್ತಿದ್ದೀನಿ, ನೀವು ಶೇಕ್ ಆಗ್ತೀರಾ. ಟೈಮ್ ಇದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡಿ, ಬೆಂಗಾಲ್ನಲ್ಲಿ ಇಷ್ಟೆಲ್ಲ ವೈಲೆನ್ಸ್ ಆಗ್ತಿದೆಯಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮಮತಾ ಬ್ಯಾನರ್ಜಿ ಅಂಡರ್ ಅಲ್ಲಿ ಹಿಂದೂಗಳ ಪರಿಸ್ಥಿತಿ ಈ ರೀತಿ ಇತ್ತ ಅಂತ ಆಶ್ಚರ್ಯ ಪಡ್ತೀರಾ? ರೀಸೆಂಟ್ ಆಗಿ ಬಿಜೆಪಿ ಗೆದ್ದ ನಂತರ ಸುವೇಂದು ಅಧಿಕಾರಿ PA ಇವಾಗ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಆಗಿರುವ ಸುವೇಂದ್ರು ಅವರ PA ಅನ್ನ ಹೊರಗಡೆ ಕೊಂದಾಕಿದ್ರು. ಟೋಟಲ್ ಆಗಿ ಅಭಿಷೇಕ್ ಬ್ಯಾನರ್ಜಿ TMC ಪಕ್ಷ ಮಮತಾ ಬ್ಯಾನರ್ಜಿ ಬಗ್ಗೆ ಜನರಿಗೆ ಕೋಪ ಇರೋದು ನಾವು ನೋಡಬಹುದು. ರಾಜಕೀಯ ಹೋರಾಟ ಪ್ರಜಾಪ್ರಭುತ್ವದ ಭಾಗವಾಗಿರಬಹುದು, ಆದ್ರೆ ಹಿಂಸೆಗೆ ಯಾವುದೇ ಸ್ಥಾನವಿಲ್ಲ. ಅಖಿಲೇಶ್ ಯಾದವ್ ಅವರ ಮೇಲಿನ ಈ ದಾಳಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನ್ಯಾಯಸಮ್ಮತ ತನಿಖೆ ನಡೆದು ಸತ್ಯ ಹೊರಬರಲಿ ಎಂಬುದು ಎಲ್ಲರ ಆಶಯ. ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.